ಕನ್ನಡ ಚಿತ್ರರಂಗ ಕಂಡ ಒಬ್ಬ ಬಹಳ ಶ್ರೇಷ್ಠ ನಿರ್ದೇಶಕ ಎನ್ ಲಕ್ಷ್ಮೀನಾರಾಯಣ. ಸಿನಿಮಾ ನನ್ನ ಭಾಷೆ, ಇದರ ಮೂಲಕನೇ ನಾನು ಜಗತ್ತಿನ ಜನರ ಜೊತೆಗೆ ಮಾತನಾಡ್ತೀನಿ. ಸ್ಯಾನ್ ಫ್ರಾನ್ಸಿಸ್ಕೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸ್ಪೆಷಲ್ ಅವಾರ್ಡ್ ಕೂಡ ಬರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಈ ಥರದ್ದೊಂದು ಸಾಮಾಜಿಕ ಸಮಸ್ಯೆಯನ್ನೇ ಇಟ್ಕೊಂಡು ಅದರಲ್ಲೂ ಕೂಡ ಶ್ರವಣ ವಿಶೇಷ ಚೇತನರ ಬಗ್ಗೆ ಬಂದಂತ ಮೊದಲ ಸಿನಿಮಾ ದೇ ಆರ್ ಮೈ ಸಿನ್ಸ್ ಅಂತ ಕೇಳಿದ್ರು, ನನ್ನ ಪಾಪಗಳು ಚಿತ್ರಗೀತೆಗಳು ಅಂತ ಹೇಳಿ. ಬಟ್ ದೇ ಆರ್ ಬಿಕಮ್ ಸೋ ಪಾಪ್ಯುಲರ್. ಉಡುಗೊರೆಯೊಂದ ತಂದ ಎನ್ನಯ ಮನದಾನಂದ. ಮನೋರಂಜನೆಯನ್ನು ಮಾತ್ರ ಕೇವಲ ಗುರಿಯಾಗಿಟ್ಟುಕೊಳ್ಳದೆ ಸಾಮಾಜಿಕ ಆಲೋಚನೆಗಳು ಕೂಡ ನಾಂದಿ ಸಿನಿಮಾದಲ್ಲಿತ್ತು. ಶ್ರವಣ ವಿಶೇಷ ಚೇತನರ ಕುರಿತಾಗಿರುವಂತಹ ಸಿನಿಮಾ ಕೂಡ ಇದು. ಲಂಡನ್ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಂತಹ ಮೊಟ್ಟ ಮೊದಲನೆಯ ಕನ್ನಡ ಸಿನಿಮಾ ನಾಂದಿ. ಸರ್, ಈ ಸಿನಿಮಾದ ಬಗ್ಗೆ ಹೇಳಿ ಸರ್. ಈ ಸಿನಿಮಾ ಬಗ್ಗೆ ಮಾತನಾಡುವಾಗ ಕನ್ನಡ ಚಿತ್ರರಂಗ ಕಂಡ ಒಬ್ಬ ಬಹಳ ಶ್ರೇಷ್ಠ ನಿರ್ದೇಶಕ ಎನ್ ಲಕ್ಷ್ಮೀನಾರಾಯಣ ಅವರನ್ನು ನೆನಪು ಮಾಡಿಕೊಂಡು, ನಾಂದಿ ಅವರ ಮೊದಲ ಚಿತ್ರ, ನಿರ್ದೇಶನ ಮಾಡಿದಂಥ ಮೊದಲ ಚಿತ್ರ. ಎನ್ ಲಕ್ಷ್ಮೀನಾರಾಯಣ 20 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಇದ್ರು. ಆರೇ ಸಿನಿಮಾ ಅವ್ರು ನಿರ್ದೇಶನ ಮಾಡಿದ್ರು. ಅವ್ರ ಮನಸ್ಸು ಮಾಡಿದರೆ 30 ಸಿನಿಮಾ ಮಾಡ್ಬೋದು. ಯಾವತ್ತೂ ವಸ್ತುವಿನ ಜೊತೆಗೆ ರಾಜಿ ಮಾಡಿಕೊಳ್ಳದ, ಸಿನಿಮಾ ನನ್ನ ಭಾಷೆ, ಇದರ ಮೂಲಕನೇ ನಾನು ಜಗತ್ತಿನ ಜನರ ಜೊತೆಗೆ ಮಾತನಾಡ್ತೀನಿ ಅಂತ ಘೋಷಿಸಿಕೊಂಡ, ಬಹಳ ಬದ್ಧತೆಯನ್ನ ಇಟ್ಕೊಂಡಂತಹ ನಿರ್ದೇಶಕ ಎನ್ ಎಲ್. ಇವರು ನಾಂದಿ ಮಾಡೋದಕ್ಕೆ ಮುಂಚೆ ಬ್ಲಿಸ್ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಡಾಕ್ಯುಮೆಂಟ್ರಿ, ಚಿಕ್ಕ ಡಾಕ್ಯುಮೆಂಟ್ರಿ. ಅದು ಗೋಲ್ಡನ್ ಫಿಶ್ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ರಿಯಿಂದ ಇದು ಪ್ರೇರಣೆಯನ್ನ ಪಡೆದಿರ್ತಕ್ಕಂತಹದ್ದು. ಇದಕ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು. ಅದು ಸ್ಯಾನ್ ಫ್ರಾನ್ಸಿಸ್ಕೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸ್ಪೆಷಲ್ ಅವಾರ್ಡ್ ಕೂಡ ಬರುತ್ತೆ ಬ್ಲಿಸ್ಗೆ. ಇದಾದ ಮೇಲೆ ವಾದಿರಾಜ್ ಜವಾಹರ್, ಅಣ್ಣ ತಮ್ಮ ವಾದಿರಾಜ್ ಜವಾಹರ್ ಅವರು ಎನ್ ಎಲ್ನ ಒಂದು ಸಿನಿಮಾ ಮಾಡಿ ಅಂತ ಕೇಳ್ತಾರೆ. ಅದಕ್ಕಿಂತ ಮುಂಚೆ ಅವರು ನಂದಾದೀಪ MR ವಿಠಲ್ ನಿರ್ದೇಶನದಲ್ಲಿ ಮಾಡಿರ್ತಾರೆ. ಆಮೇಲೆ ನವಜೀವನ ಸಿನಿಮಾ ಮಾಡಿರ್ತಾರೆ. ಮೂರನೇ ಸಿನಿಮಾವನ್ನ ಎನ್ ಲಕ್ಷ್ಮೀನಾರಾಯಣ ಅವ್ರ ಜೊತೆಗೆ ಮಾಡಿ ಅಂತ ಕೇಳ್ತಾರೆ. ಎನ್ ಲಕ್ಷ್ಮೀನಾರಾಯಣ ಸಿನಿಮಾವನ್ನೇ ಬಹಳ ಆರಾಧಿಸ್ಕೊಂಡು ಬಂದಂಥವರು. ಅವರ ಸೋದರ ಮಾವ BR ಕೃಷ್ಣಮೂರ್ತಿ ಅಂತ ಹೇಳಿ, ಅವ್ರ ಜೊತೆಗೆ ಅವರು ಶ್ರೀರಾಮ್ ಪೂಜಾದಿಂದ ಎಂಟ್ರಿ ಆಗಿ ಪ್ರೇಮದ ಪುತ್ರಿ, ವಿಜಯನಗರದ ವೀರಪುತ್ರ ಸಿನಿಮಾಗಳಿಗೆ ಸಹಾಯಕರಾಗಿ ಕೆಲಸ ಮಾಡಿರ್ತಾರೆ R ನಾಗೇಂದ್ರ ರಾಯರ ಜೊತೆಗೆ. ವಿಜಯನಗರದ ವೀರಪುತ್ರದ ವಿಶೇಷ ಏನು ಅಂತಂದ್ರೆ ಅದಕ್ಕೆ ಇದ್ದಿದ್ದು 2 ಸಹಾಯಕರು. ಒಬ್ಬರು ಸೋಮಶೇಖರ್, ಇನ್ನೊಬ್ರು ಲಕ್ಷ್ಮೀನಾರಾಯಣ. ಸೋಮಶೇಖರ್ ಶಂಕರ್ ಗುರು ಪ್ರೇಮದ ಕಾಣಿಕೆ ಅಂತ ಸಿನಿಮಾ ತೆಗೆದು ಕಮರ್ಷಿಯಲಿ ಹಿಟ್ ಆದ್ರು. ಲಕ್ಷ್ಮೀನಾರಾಯಣ ಕಲಾತ್ಮಕ ಸಿನಿಮಾಗಳಲ್ಲಿ ಬಹಳ ದೊಡ್ಡ ಹೆಸರು ಆದ್ರು. ಅಂದ್ರೆ ನಾಗೇಂದ್ರ ರಾಯರು 2 ಥರದ ಕೊಡುಗೆಗಳನ್ನ ಕೊಟ್ರು ಅಂತ ಹೇಳಿ. ಇದು ಥರ್ಸ್ಡೇ ಚಿಲ್ಡ್ರನ್ ಅನ್ನೋ ಒಂದು ಸಿನಿಮಾದಿಂದ ನಾನು ಸ್ವಲ್ಪ ಮಟ್ಟಿನ ಇನ್ಫ್ಲುಯೆನ್ಸ್ ಅನ್ನ ತಗೊಂಡಿದ್ದು. ಬಟ್ ಮೂಲತಃ ಅವರಿಗೆ ಪ್ರೇರಣೆ ಆಗಿದ್ದು ಹೆಲೆನ್ ಕೆಲ್ಲರ್ ಅವರ ಜೀವನ ಚರಿತ್ರೆಯನ್ನ ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಅವ್ರ ತಂಗಿ ಸುಶೀಲಾ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿ ಹೆಲೆನ್ ಕೆಲ್ಲರ್ ಅವರ ಕುರಿತ ಸಿನಿಮಾವನ್ನು ನೋಡಿ ಇದನ್ನ ಕಥೆಯನ್ನ ರೆಡಿ ಮಾಡ್ಕೊಳ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಈ ಥರದ್ದೊಂದು ಸಾಮಾಜಿಕ ಸಮಸ್ಯೆಯನ್ನೇ ಇಟ್ಕೊಂಡು ಅದರಲ್ಲೂ ಕೂಡ ಶ್ರವಣ ವಿಶೇಷ ಚೇತನರ ಬಗ್ಗೆ ಬಂದಂತ ಮೊದಲ ಸಿನಿಮಾ ಅಂತ ಹೇಳ್ಬೋದು. ಸಾಕು ಮಗಳು ಮೂಲಕ ಕಲ್ಪನಾ ಬಂದಿರ್ತಾರೆ. ಕಲ್ಪನಾ ಆಗ್ತಾನೆ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತ ಕಲಾವಿದೆ. ಇದರಲ್ಲಿ ಕಲ್ಪನಾ ಮೊದಲ ನಾಯಕಿ, ಎರಡನೇ ನಾಯಕಿ ಹರಿಣಿ ಜಗನ್ಮೋಹಿನಿ ಸಿನಿಮಾದಲ್ಲಿ ಪ್ರಸಿದ್ಧರಾಗಿರ್ತಾರೆ. ವಾದಿರಾಜ್ ಅವರ ತಂಗಿ ಹರಿಣಿ ಈ ಸಿನಿಮಾಕ್ಕಾಗಿ ಬಹಳ ವಿಶೇಷವಾಗಿ ಶ್ರವಣ ವಿಶೇಷ ಚೇತನ ಶಾಲೆಗಳಿಗೆ ಹೋಗಿ ಅಲ್ಲಿ ಇದನ್ನ ತಿಳ್ಕೊಂಡು ಬರ್ತಾರೆ. ನಿರೂಪಣಾ ಕ್ರಮದಲ್ಲಿ ಅಷ್ಟೊತ್ತಿಗಾಗಲೇ ಗಾಂಧಿನಗರಕ್ಕೊಂದು ಮಾದರಿ ಸೃಷ್ಟಿಯಾಗಿರುತ್ತೆ. ಈ ಮಾದರಿಯನ್ನ ಬಿಟ್ಟು ಬಹಳ ಸಂವೇದನೆ ಪೂರ್ಣವಾದ ಒಂದು ತಣ್ಣಗಿನ ನಿರೂಪಣಾ ಕ್ರಮವನ್ನ ಲಕ್ಷ್ಮೀನಾರಾಯಣ ತರ್ತಾರೆ. ಬಹಳ ನನಗೆ ವಿಶೇಷ ಅಂತ ಅನ್ಸೋದೇನು ಅಂತಂದ್ರೆ, ನಾವು ಗಾಂಧಿನಗರದಲ್ಲಿ ಒಂದು ಮಾದರಿ ಸೃಷ್ಟಿಯಾಗಿತ್ತು ಅಂತ ಹೇಳ್ತೀನಲ್ಲ, ಆ ಮಾದರಿಯಲ್ಲಿ ರಾಜ್ಕುಮಾರ್ ಬಹುತೇಕ ಸಿನಿಮಾಗಳನ್ನು ಮಾಡದಂಥವ್ರು. ಸೊ ಆ ಮಾದರಿಯಲ್ಲಿ ಇದ್ದವರು ಅದಕ್ಕಿಂತ ಭಿನ್ನವಾದ ಇನ್ನೊಂದು ಮಾದರಿ ಸಿನಿಮಾ ಲಕ್ಷ್ಮೀನಾರಾಯಣ್ ಮಾಡುವಾಗ
ಇದರಲ್ಲೂ ಅದ್ಭುತವಾದ ಅಭಿನಯವನ್ನು ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಅಂದರೆ ಅದು ಅವರ ಶಕ್ತಿಯನ್ನು ಹೇಳುತ್ತೆ ಅಂತ ಹೇಳಿ. ಆ ವರ್ಷದ ನ್ಯಾಷನಲ್ ಅವಾರ್ಡ್ಸಲ್ಲಿ ನಾಂದಿಗೆ ಯಾವುದೇ ಅವಾರ್ಡ್ ಬರೋದಿಲ್ಲ. ಆವಾಗ ಕನ್ನಡ ಚಿತ್ರ ಪ್ರೇಮಿಗಳೇ ಕೆಂಪೇಗೌಡ ಚಿತ್ರಮಂದಿರದಿಂದ 1 ಕಿಲೋಮೀಟ್ರು ಮೆರವಣಿಗೆ ನಡೆಸ್ತಾರೆ. ಇದು ಬಹುಶಃ ಭಾರತೀಯ ಚಿತ್ರರಂಗ ಇತಿಹಾಸದಲ್ಲೇ ಯಾವುದೇ ಸಂಘಟನೆ ಕರೆ ಕೊಡದೇನೆ ಪ್ರೇಕ್ಷಕರ ಸ್ವಯಂ ಪ್ರೇರಣೆಯಿಂದ ನಡೆದಿದ್ದು, ಚಳವಳಿ ಮಾಡಿದ್ದು ಇದೆ. ಇದಕ್ಕೊಂದು ಸಮಸ್ಯೆ ಆಗಿರುತ್ತೆ. ಏನು ಅಂದರೆ, ದಕ್ಷಿಣ ಭಾರತದ 4 ಪ್ರಾಂತ್ಯಗಳಿಗೆ ಸೇರಿ ಆಗ ಸೌತ್ ಇಂಡಿಯನ್ ಫಿಲಮ್ ಅಸೋಸಿಯೇಷನ್ ಫಿಲಮ್ ಚೇಂಬರ್, ಸೌತ್ ಇಂಡಿಯನ್ ಫಿಲಮ್ ಚೇಂಬರು ನ್ಯಾಷನಲ್ ಅವಾರ್ಡ್ಗೆ ಸಿನಿಮಾಗಳನ್ನು ಸೆಲೆಕ್ಟ್ ಮಾಡ್ತಾ ಇರುತ್ತೆ. ಆಗ ಅವರು ಸರ್ವರ್ ಸುಂದರಂ ಅಂತ ಹೇಳಿ ಒಂದು ತಮಿಳು ಸಿನಿಮಾನ ಸೆಲೆಕ್ಟ್ ಮಾಡಿ ನಾಂದಿಯನ್ನು ಕೈ ಬಿಟ್ಟಿರ್ತಾರೆ. ಈ ವಿವಾದದ ನಂತರ ಪ್ರೊಡ್ಯೂಸರ್ಗಳೇ ಯಾವ ಚೇಂಬರು ಇಲ್ಲದೆ ಡೈರೆಕ್ಟ್ ಆಗಿ ನ್ಯಾಷನಲ್ ಅವಾರ್ಡ್ಗೆ, ಈಗ ಅದೇ ರೂಲ್ಸ್ ಇರೋದು, ಪ್ರೊಡ್ಯೂಸರ್ಗಳೇ ಡೈರೆಕ್ಟ್ ಆಗಿ ನ್ಯಾಷನಲ್ ಅವಾರ್ಡ್ಗೆ ಕಳಿಸ್ಬೋದು. ನೀವೇನು ಸ್ಟೇಟ್ ಗೌರ್ಮೆಂಟು ಫಿಲಮ್ ಚೇಂಬರ್ ರೆಕಮೆಂಡ್ ಮಾಡಬೇಕಾಗಿಲ್ಲ, ಇದನ್ನ ಸಾಧ್ಯ ಮಾಡ್ತಾರೆ. ಸೊ ಇದು ಬೇಲೂರು, ಹಳೇಬೀಡು ಇಲ್ಲೆಲ್ಲ ಅಮರಶಿಲ್ಪಿ ಜಕಣಾಚಾರಿ ಶೂಟಿಂಗ್ ಆಗುತ್ತಲ್ಲ, ಆ ಪರಂಪರೆಯನ್ನ ಮುಂದುವರಿಸಿದ್ದು ನಾಂದಿ. ಇದು ನಂದಿನಲ್ಲಿ ಶೂಟಿಂಗ್ ಆಗುತ್ತೆ. ಔಟ್ಡೋರ್ ಶೂಟಿಂಗು ಬಹಳ ಅದ್ಭುತವಾಗಿ ಮಾಡಿದ್ದು. ಇಲ್ಲಿಂದ ಮುಂದೆ ಬೆಳ್ಳಿ ಮೋಡ ಔಟ್ಡೋರ್ ಮಾಡುತ್ತೆ. ಈ ಥರದಲ್ಲಿ ಒಂದು ಬಹಳ ವಿಶೇಷವಾದ ಸಂಗತಿ ಏನು ಅಂತಂದರೆ, ಈ ಸಿನಿಮಾ ಬಗ್ಗೆ ಹಾಡುಗಳ ಬಗ್ಗೆ ಲಕ್ಷ್ಮೀನಾರಾಯಣ್ ಅವರಿಗೆ, ಎನ್ ಲಕ್ಷ್ಮೀನಾರಾಯಣ್ ಅವರಿಗೆ ಸತ್ಯಜಿತ್ ರೇ ಗುರುಗಳು. ಸತ್ಯಜಿತ್ ರೇ ಸಿನಿಮಾದಲ್ಲಿ ಹಾಡು ಮಹತ್ವ ಇಲ್ಲ, ಬಟ್ ಲಕ್ಷ್ಮೀನಾರಾಯಣ್ ಬಗ್ಗೆ ಗೊತ್ತಿದ್ದವ್ರಿಗೆ ಗೊತ್ತಿದೆ. ಅವ್ರಿಗೆ ಸಂಗೀತ ಬಹಳ ಇಷ್ಟ, ಸಂಗೀತವನ್ನು ಬಹಳ ಅದ್ಭುತವಾಗಿ ಅವ್ರು ಬಳಸಬಲ್ಲಂಥವ್ರು. ಆದರೆ ಅವ್ರ ನಂಬಿಕೆ ಏನು ಅಂತಂದರೆ, ಚಿತ್ರಗೀತೆಗಳು ನಿಮ್ಮನ್ನು ಭಾವುಕಗೊಳಿಸುತ್ತೆ, ಸಿನಿಮಾದಲ್ಲಿ ಚಿತ್ರಗೀತೆಗಳು ಇರಬಾರ್ದು ಅಂತ ಹೇಳಿ. ಗಿರೀಶ್ ಕಾಸರವಳ್ಳಿ ಕೂಡ ಅದೇ ನಂಬಿಕೆಯನ್ನು ಇಟ್ಕೊಂಡ್ರು. ಕಾಸರವಳ್ಳಿ ಕೂಡ ತಮ್ಮ ಸಿನಿಮಾದಲ್ಲಿ ಚಿತ್ರಗೀತೆಗಳನ್ನು ಬಳಸಲ್ಲ. ವಾದಿರಾಜು ಪ್ರೊಡ್ಯೂಸರು ಚಿತ್ರಗೀತೆಗಳ ಪರವಾಗಿರ್ತಕ್ಕಂಥವ್ರು. ಯಾಕೆಂದ್ರೆ ಅವರು ಅವರೆಲ್ಲ ಸಿನಿಮಾಗಳಲ್ಲಿ ಚಿತ್ರಗೀತೆಗೆ ಬಹಳ ಮುಖ್ಯವಾದ ಪಾತ್ರವನ್ನು ಮಾಡಿದವರು. ಇದಕ್ಕೆ ಸಂಭಾಷಣೆ ಚಿತ್ರಕಥೆಯನ್ನು ಬರೆದ ಆರ್ ಎನ್ ಜಯಗೋಪಾಲ್ ಗೀತ ರಚನೆಕಾರರು, ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶನ ಮಾಡಿದವರು. ಸೊ ಇವರೆಲ್ಲ ರಾಜ್ಕುಮಾರ್ ಅವರು ಚಿತ್ರಗೀತೆ ಪರವಾಗಿರುವವರು, ಇವರೆಲ್ಲರೂ ಕೂಡ ಒಪ್ಪಿಸ್ತಾರೆ. ಸೊ ಲಕ್ಷ್ಮೀನಾರಾಯಣದೊಂದು ಬಹಳ ಪ್ರಸಿದ್ಧವಾದ, ಜಯಗೋಪಾಲ್ ಅದನ್ನ ಯಾವಾಗಲೂ ನೆನಪಾರು, ದೇ ಆರ್ ಮೈ ಸಿನ್ಸ್ ಅಂತ ಕೇಳಿದ್ರು, ನನ್ನ ಪಾಪಗಳು ಚಿತ್ರಗೀತೆಗಳು ಅಂತ ಹೇಳಿ. ಬಟ್ ದೇ ಆರ್ ಬಿಕಮ್ ಸೋ ಪಾಪ್ಯುಲರ್. ಇದರಲ್ಲಿ ಉಡುಗೊರೆಯೊಂದ ತಂದ ಬಹಳ ಪ್ರಸಿದ್ಧವಾದ ಗೀತೆ, ಕಲ್ಪನಾ ಅವರು ಅಭಿನಯಿಸಿದ್ದಾರೆ. ಉಡುಗೊರೆಯೊಂದ ತಂದ ಎನ್ನಯ ಮನದಾನಂದ. ಸೊ ವಾದಿರಾಜು ಪಕ್ಕದ ಮನೆ ತಬಲಾ ಮಾಡಿ ಒಂದು ಸಹಜವಾಗಿ ಇರಬೇಕು ಅಂತ ಹೇಳಿ ಇದನ್ನು ಬರೆಸಿದ್ದಾರೆ. ಈ ಹಾಡಿನಲ್ಲಿ ನಂಗೆ ಜಯಗೋಪಾಲ್ ಬಗ್ಗೆ ಒಂದು ಬಹಳ ವಿಶೇಷವಾದ, ಅಂದರೆ ನಮ್ಮಲ್ಲಿ ಹರಿಸಮಾಸ ಅಂತ ಹೇಳ್ತೀವಿ, ಕನ್ನಡವನ್ನು ಸಂಸ್ಕೃತವನ್ನು ಸೇರಿಸಬಾರದು ಅಂತ ಹೇಳಿ. ಇದರಲ್ಲೊಂದು ಸಾಲು ಬರುತ್ತೆ, ಮೊಗವೆಂಬ ಅರವಿಂದ ಕೆಂಪಾಯಿತು ನಾಚಿಕೆಯಿಂದ ಅಂತ. ನೀವು ನೋಡಿ, ಮೊಗ ಅನ್ನೋದು ಕನ್ನಡ ಪದ, ಅಪ್ಪಟ ಕನ್ನಡ ಪದ, ಅರವಿಂದ ಅನ್ನೋದು ಸಂಸ್ಕೃತ ಪದ. ಆದರೆ ನಿಮಗೆ ಕೇಳುವಾಗ ಮೊಗವೆಂಬ ಅರವಿಂದ ಓಕೆ, ನಿಮ್ಗೇನು ಅನಿಸಲ್ಲ. ಇದು ಜಯಗೋಪಾಲ್ ಅವರ ಶಕ್ತಿ ಅಂತೇಳಿ. ನಮ್ಮ ತಾಯಿ ಭಾರತಿ ನಮ್ಮ ನಾಡು ಭಾರತ ಅಂತ ಒಂದು ಹಾಡಿದೆ, ಇದನ್ನು ಪಿಕ್ನಿಕ್ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ. ನಮ್ಮ ತಾಯಿ ಭಾರತಿ ನಮ್ಮ ನಾಡು ಭಾರತ, ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ. ಚಂದ್ರಮುಖಿ ಪ್ರಾಣಸಖಿ ಸಾಮಾನ್ಯಕ್ಕೆ ಈ ಸೀಮಂತದಲ್ಲಿ ಹಾಡುಗಳನ್ನು ಹೇಳೋದೊಂದು ಪರಂಪರೆ ಇದೆ ನಮ್ಮಲ್ಲಿ. ಆ ಪರಂಪರೆಯ ಥರದಲ್ಲಿ ಬಳಸ್ಕೊಂಡಿದ್ದಾರೆ. ಸತ್ಯಕ್ಕೆ ಎಂದು ಜಯವಂತೆ ಎಂದು ಹೇಳೋದರಲ್ಲಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಇದನ್ನು ಸೇರಿಸ್ಕೊಂಡಿದ್ದಾರೆ. ಇದೊಂದು ಬಹಳ ವಿಶೇಷವಾದ ಕಥೆ ಇದೆ. ಇದಿಷ್ಟು ಪ್ಲ್ಯಾನ್ಡ್ ಹಾಡು, ಸ್ಕ್ರಿಪ್ಟ್ ಮಾಡುವಾಗಲೇ ಮಾಡಿದಂತೆ. ಒಂದು ವಿಶೇಷ ಸಂದರ್ಭ ಇದೆ. ಆ ಸಿನಿಮಾದಲ್ಲಿ ಮೊದಲ ತಾಯಿ ಪ್ರೆಗ್ನೆನ್ಸಿಲಿ ಸತ್ತೋಗಿದ್ದಾಳೆ. ಆ ಮಗು ಶ್ರವಣ ವಿಶೇಷ ಚೇತನವಾದಂತಹ ಮಗು. ಆ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಇವನು ಶ್ರವಣ ವಿಶೇಷ ಚೇತನ ಇನ್ನೊಬ್ಬಳನ್ನ ಮದುವೆ ಆಗ್ತಾನೆ.
ಆದರೆ ಆ ಮಗು ಒಂದು ದುರಂತದಲ್ಲಿ ಸತ್ತು ಹೋಗ್ಬಿಡತ್ತೆ. ಇವಳಿಗೆ ಅದಕ್ಕೆ ಕಾರಣ ಕೂಡ ಇವಳಿಗೆ ಕಿವಿ ಕೇಳಿಸ್ದೇ ಇರುವಂಥ. ಈ ಅಪಘಾತ ಆದ ಮೇಲೆ ಕೂಡ ನೋಡ್ಕೊಳ್ತಾಳೆ. ಇವಳು ಪ್ರೆಗ್ನೆಂಟ್ ಆಗ್ತಾಳೆ. ಮೊದಲ ಪ್ರೆಗ್ನೆನ್ಸಿನಲ್ಲಿ ಹುಡುಗ ಚಂದ್ರಮುಖಿ ಪ್ರಾಣಸಖಿಯನ್ನು ಹೇಳಿ ಅದ್ಭುತವಾಗಿ ಮಾಡಿದಂತಹದ್ದು. ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಆ ಮಗುವನ್ನು ಹೆಂಗೆ ಸ್ವಾಗತ ಮಾಡಬೇಕು, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಅದು ಒಂದು ಉದ್ದ ಡೈಲಾಗ್ ಎಲ್ಲ ಆದಮೇಲೆ ಅಣ್ಣವ್ರು ಫಸ್ಟು ಜಯಗೋಪಾಲ್ ಹೇಳ್ತಾರೆ, ಯಾಕೋ ಡೈಲಾಗ್ ಬೇಡ ಅನಿಸುತ್ತೆ ನನಗೆ, ಒಂದು ಹಾಡು ಹಾಕ್ಬಿಡೋಣ ಅಂತ. ಇವ್ರಿಗೆ ಮೊದಲೇ ಹಾಡು ಅಂದರೆ ಅವ್ರಿಗೆ ಕೊಡ್ತಾ ಇರ್ತಾರೆ. ಆಮೇಲೆ ಆಯಿತು ಹಾಡು ಅಂತ ವಿಜಯ ಭಾಸ್ಕರ್ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಆಯಿತು ಒಂದು ಹಾಡು ಮಾಡಿ ನೋಡೋಣ, ಅದು ಚೆನ್ನಾಗಿದ್ರೆ ಬಳಸೋಣ, ಇಲ್ಲಿದ್ರೆ ಬೇಡ ಡೈಲಾಗೇ ಇರಲಿ. ಅವಾಗೆಲ್ಲ ಏನು ಅಂದರೆ ಸ್ಟುಡಿಯೋ ಬಹಳ ಕಾಸ್ಟ್ಲಿ. ಸ್ಟುಡಿಯೋವನ್ನು ಅಷ್ಟೊಂದು ದುಡ್ಡು ಕೊಟ್ಟು ಮಾಡೋಕ್ಕಾಗಲ್ಲ ಅಂತೇಳಿ ಬಿಡದಿ ಮನೆಗಳನ್ನು ಮಾಡ್ಕೊಂಡು, ಬಿಡದಿ ಮನೆಯಲ್ಲಿ ರಿಹರ್ಸಲ್ ಎಲ್ಲ ಮಾಡ್ಕೊಂಡು, ಸೊ ಈ ಥರದ ರಿಹರ್ಸಲ್ ಎಲ್ಲ ಮಾಡುವಾಗ ಚರ್ಚೆ ಆಗುತ್ತೆ. ಸರಿ ಏನೊಂದು ಕಾಫಿ ಮಾಡ್ಕೊಂಡು ಬನ್ನಿ. ಏನು ಕಾಫಿ ಮಾಡೋದು ಯಾರು ಅಂದರೆ ವಿಜಯ ಭಾಸ್ಕರ್ ಮತ್ತು ಆರ್ ಎನ್ ಜಯಗೋಪಾಲ್. ಆವಾಗ ಜಯಗೋಪಾಲ್ ಫಸ್ಟು ಹಾಡನ್ನು ಹೇಳ್ತಾರೆ. ಕಾಫಿ ಮಾಡುವ ಪಾತ್ರೆ ಚಮಚ ಎರಡರಲ್ಲೇ ವಿಜಯ ಭಾಸ್ಕರ್ ಕಂಪೋಸ್ ಮಾಡ್ತಾರೆ. ಹಾಡನ್ನು ಮಾಡ್ಕೊಂಡು ಹೊರಗಡೆ ಬಂದ ಕೂಡಲೇ 4 ನಿಮಿಷ ಕಾಫಿ ಮಾಡೋಕ್ಕೆ ಎಷ್ಟೊತ್ತು ಬೇಕು, 4 ನಿಮಿಷ. ಹೊರಗಡೆ ಬಂದ ಕೂಡಲೇ ಅಣ್ಣವ್ರು ಫಸ್ಟ್ ಕೇಳ್ತಾರೆ ಏನಾದ್ರು ಐಡಿಯಾ ಬಂತ ಅಂತ. ಜಯಗೋಪಾಲ್ ಹೇಳ್ತಾರೆ ಐಡಿಯಾ ಅಲ್ಲ, ಹಾಡ ರೆಡಿ ಆಗೋಯ್ತು ಅಂತ. ಏನು 4 ನಿಮಿಷದಲ್ಲಿ ಎಂತ ಹಾಡೋದು ಅಂತ ಹೇಳಿ ನಾರ್ಮಲಿ ಜಯಗೋಪಾಲ್ ಹಾಡು ತೋರಿಸ್ತಾರೆ. ಹಾಡೊಂದ ಹಾಡುವೆ ನೀ ಕೇಳು ಮಗುವೇನ ಹೇಳ್ತಾರೆ. ಅದು ಜಯಗೋಪಾಲ್ ಯಾವಾಗಲೇ ಹೇಳೋರು, 4 ನಿಮಿಷದಲ್ಲಿ ಬರೆದ ಹಾಡು ಮುಂದೆ 50 ವರ್ಷ ಉಳ್ಕೊಂಡು. ಹಾಡು ಎಂತಹ ಜನಪ್ರಿಯ ಆಗೋಯ್ತು ಅಂತ ಹೇಳಿದ್ರೆ ಅದರಲ್ಲಿ ಮಧ್ಯಮಾವತಿನಲ್ಲಿ ಇದನ್ನು ವಿಜಯ ಭಾಸ್ಕರ್ ಕಂಪೋಸ್ ಮಾಡಿದ್ದಾರೆ. ಅದರಲ್ಲೊಂದು ತೀವ್ರ ಗಂಧಾರನ ಬಳಸಿದ್ದಾರೆ. ಎಷ್ಟು ಅದ್ಭುತವಾಗಿ ಬಳಸಿದ್ದಾರೆ ಅಂತಂದರೆ ಅದು ಲ್ಯಾಂಡ್ ಸ್ಲೈಡ್ ಆಗಿ ಉಳ್ಕೊಂತು. ಜಯಗೋಪಾಲ್ ಯಾವಾಗಲೂ ಅದನ್ನು ಹೇಳೋರು, ನನ್ನ ಸಂದರ್ಶನದಲ್ಲಿ ಹೇಳಿದ್ದಾರೆ, ಅವ್ರ ಪುಸ್ತಕದಲ್ಲಿ ಲಕ್ಷ್ಮೀನಾರಾಯಣಿ ಕೋಪ ಬರೋದಕ್ಕೆ ಏನೇನು ಬೇಕೋ ಅದೆಲ್ಲ ಆಯಿತು, ಇಂಥ ಹಾಡೆಲ್ಲ ಹಾಕ್ಬಿಡ್ತಾರೆ ನನ್ನ ಸಿನಿಮಾದಲ್ಲಿ ಅಂತೇಳಿ. ಹಾಡೊಂದ ಹಾಡುವೆ ನೀ ಕೇಳು ಮಗುವೆ. ಆದರೆ ನನಗೆ ಬಹಳ ವಿಶೇಷ ಅಂತಂದರೆ ಈ ಹಾಡಿಗೆ ಅಣ್ಣವ್ರು ಕೊಟ್ಟಿರೋ ಅಭಿನಯ. ಎಂಥ ಅಭಿನಯ ಕೊಟ್ಟಿದ್ದಾರೆ ಅಂತಂದರೆ, ನೀವು ಕಂಟ್ರೋಲ್ಡ್ ಆ್ಯಕ್ಷನ್ ಅಂತ ಏನು ಹೇಳ್ತೀವಿ, ನಿಮ್ಮ ಭಾವನೆಗಳನ್ನು ಹುದುಗಿಟ್ಕೊಂಡು ಒಂದು ದೊಡ್ಡ ಗೊಂದಲ ಇದೆ. ಆ ಮಗು ಏನಾಗುತ್ತೆ, ನಾಳೆ ಹುಟ್ಟೋ ಮಗು ಹೆಂಗೆ ಹುಟ್ಟುತ್ತೋ ಅಂತ ಹೇಳಿ ಕೊನೆಗೆ ಅದರ ಸಿನಿಮಾದ ಕ್ಲೈಮ್ಯಾಕ್ಸು ಆ ಮಗು ನಾರ್ಮಲ್ ಆಗಿದೆ ಅಂತ ಹೇಳೋದು ಸಿನಿಮಾದ ಕ್ಲೈಮ್ಯಾಕ್ಸ್. ಅದು ಎಷ್ಟು ಅದ್ಭುತವಾದ ಎಕ್ಸ್ಪ್ರೆಷನ್ನ ಕೊಟ್ಟಿದ್ದಾರೆ ಅಂತ ಹೇಳೋದು ಇಡೀ ನಾಂದಿ ಸಿನಿಮಾ ಒಂದು ಸಹಜ ಅಭಿನಯ ಕ್ರಮಕ್ಕೆ ಉದಾಹರಣೆ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಗೆ ಶರಪಂಜರ ಗೆಜ್ಜೆ ಪೂಜೆ ನೋಡಿದ ಕಲ್ಪನಾ, ನಿಜವಾದ ಕಲ್ಪನಾ ಆ್ಯಕ್ಟಿಂಗ್ ನೋಡಬೇಕು ಅಂದ್ರೆ ನೀವು ನಾಂದಿ ಸಿನಿಮಾ ನೋಡಬೇಕು. ನಾಂದಿ ಸಿನಿಮಾದಲ್ಲಿ ಅವ್ರು ಅಂಥ ಅದ್ಭುತವಾದ ಅಭಿನಯ ಕೊಡೋದ್ರೆ ನಾವೆಲ್ಲ ಹಂಗೆ ಬಳಸ್ಕೊಳ್ಳಿಲ್ಲ, ಸಹಜ ಅಭಿನಯಕ್ಕೆ ಕಲ್ಪನಾನ ಬಳಸ್ಕೊಳ್ಳಿಲ್ಲ ಬಹುಶಃ. ಈ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಬಹಳ ಅದ್ಭುತವಾದ ಮಹತ್ವದ ಘಟನೆ ಹೇಳಬೇಕು. ಆರ್ ಎನ್ ಕೃಷ್ಣ ಪ್ರಸಾದ್ ಇದ್ದಾರೆ ಕ್ಯಾಮ್ರಾಮ್ಯಾನು, ನಂದಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ನಾರ್ಮಲಿ ಅವಾಗೆಲ್ಲ ಏನು ಅಂದರೆ ಪಿಕ್ಚರೈಸೇಷನ್ ಎಲ್ಲ ಆದಮೇಲೆ ಒಂದು ಟೆಸ್ಟ್ ಶಾಟನ್ನು ತಗೊಳ್ಬೇಕು. ಯಾಕೆ ಟೆಸ್ಟ್ ಶಾಟ್ ತೊಗೊಳ್ಬೇಕು ಅಂತಂದರೆ, ಈಗೆಲ್ಲ ನಮ್ಗೆ ಲೈಟಿಂಗು ಇದೆಲ್ಲ ಇದೆ, ಆಗ ಲೈಟಿಂಗು ನ್ಯಾಚುರಲ್ ಲೈಟ್. ಸೊ ನಿಮಗೆ ನ್ಯಾಚುರಲ್ ಲೈಟ್ ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡ್ದಿರಲ್ಲ. ಒಂದು ದಿವಸ ಮೋಡ ಇರುತ್ತೆ, ಮಳೆ ಬರುತ್ತೆ, ಮತ್ತೊಂದು ಏನೋ ಆಗುತ್ತೆ. ಸೊ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಒಂದು ಟೆಸ್ಟಿಂಗ್ ಶಾಟನ್ನು ತಗೊಂಡ್ರೆ ಟೆಸ್ಟಿಂಗ್ ಶಾಟ್ನಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ ಏನು ಅಂತ ಗೊತ್ತಾಗುತ್ತೆ. ಸೊ ನೀವು ಡೆವಲಪ್ಮೆಂಟಲ್ಲಿ ಆ ಕಲರ್ ಕಾಂಬಿನೇಷನನ್ನು ಕಂಟಿನ್ಯೂ ಮಾಡಿ. ಸೊ ಲಕ್ಷ್ಮೀನಾರಾಯಣ ಪ್ಯಾಕಪ್ ಅಂತ ಹೇಳ್ತಾರೆ. ಪ್ಯಾಕಪ್ ಅಂತ ಹೇಳುವಾಗ ಕೃಷ್ಣ ಪ್ರಸಾದ್ ಟೆಸ್ಟಿಂಗ್ ಶಾಟ್ ತಗೊಳ್ತಾರೆ. ಲಕ್ಷ್ಮೀನಾರಾಯಣ ಐ ಆಮ್ ಎ ಡೈರೆಕ್ಟರ್, ಐ ಆಮ್ ದಿ ಸುಪ್ರೀಂ, ನಾನು ಪ್ಯಾಕಪ್ ಅಂದಮೇಲೆ ಮತ್ತೆ ಕ್ಯಾಮ್ರಾ ಹೆಂಗೆ ಆನ್ ಮಾಡ್ತೇನೆ, ಟೆಸ್ಟಿಂಗ್ ಶಾಟ್ ತೊಗೊಳಕ್ಕಾಗಲ್ಲ ಅಂತೇಳಿ. ಆವಾಗ ಬಹಳ ಆರ್ಗ್ಯುಮೆಂಟ್ ಆದಮೇಲೆ ವಾದಿರಾಜು ಒಪ್ಪಿಸ್ತಾರೆ. ಈ ಘಟನೆ ನಂಗೆ ಅಣ್ಣವರೇ ಹೇಳಿದ್ದು. ಯಾಕೆ ಈ ಘಟನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಲಕ್ಷ್ಮೀನಾರಾಯಣ್ ಎಷ್ಟು ತಮ್ಮ ಟೀಮ್ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ರು ಅಂತ ಹೇಳಿ. ಈಸ್ ದಿ ಸುಪ್ರೀಂ, ಇಡೀ
ಕ್ಯಾಮ್ರಾ ಟೀಮ್ ನಾನು ಹೇಳ್ದಂಗೆ ಕೇಳಬೇಕು ಅಂತ ಇದ್ದಿದ್ರಿಂದ ಬಹುಶಃ ನಾಂದಿ ಅಂತ ಸಿನಿಮಾನ ಮಾಡೋದಕ್ಕೆ ಶುರು ಮಾಡ್ತು. ಮತ್ತು ನಾಂದಿ ಒಂಥರ ನಮ್ಮಲ್ಲೊಂದು ಟ್ರೆಂಡ್ ಕ್ರಿಯೇಟನ್ನು ಮಾಡ್ತು ಅದರಲ್ಲಿ. ಸೊ ಅದರಲ್ಲಿ ಬಹಳ ವೀಣೆನ ಬಹಳ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ, ತಬಲಾನ ಬಳಸ್ಕೊಂಡಿದ್ದಾರೆ, ಅಥವಾ ಎರಡನೇ ಹೆಂಡತಿಯ ಡೆಲಿವರಿ ಆಗೋ ಟೈಮ್ನಲ್ಲಿ ಗೋವಿನ ಬ್ಯಾಲೆಯನ್ನು ಬಳಸ್ಕೊಂಡಿದ್ದಾರೆ ಸ್ಕೂಲ್ ಸೀನ್ಸಲ್ಲಿ. ಹಾಗಾಗಿ ನಿಮ್ಗೊಂಥರ ಉಸಿರು ಬಿಗಿ ಹಿಡಿದು ನೋಡ್ತೀವಲ್ಲ, ಆ ಥರದ್ದನ್ನು ನಾಂದಿ ಸೃಷ್ಟಿ ಮಾಡ್ತು. ಆಮೇಲೆ ಅದೇ ಟೈಮ್ನಲ್ಲೇ ನಿಮಗೆ ಬಂಗಾರದ ಹೂವು, ಅದು ಒಂದು ಸಾಮಾಜಿಕ ಸಮಸ್ಯೆ ಮೇಲೆ ಬಂತು. ಹೀಗಾಗಿ ಸಾಮಾಜಿಕ ಸಮಸ್ಯೆಗಳ ಮೇಲೆ ಕನ್ನಡ ಚಿತ್ರರಂಗ ಸೃಷ್ಟಿ ಮಾಡೋದಕ್ಕೊಂದು ನಾಂದಿ ಅನ್ನೋದೇ ಅದೊಂದು ನಾಂದಿ ಅಂತದ್ದು ನಾಂದಿಯನ್ನು ಹಾಡ್ತು ಅಂತ ಹೇಳಿ.